ಪೊಂತ, ಗಲಾತ್ಯ, ಕಪ್ಪದೋಕ್ಯ, ಆಸ್ಯ, ಬಿತೂನ್ಯದಂತಹ ದೂರದ ಸೀಮೆಗಳಲ್ಲಿ ಚದರಿಹೋಗಿದ್ದ ದೇವಜನರ ಜೀವನದಲ್ಲಿ ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನಿಂದ ಬಂದ ಸಂದೇಶವು ಕಾಡಿನ ಬೆಂಕಿಯಂತೆ ಹರಡಿತು. ಈ ಕಥೆಯು ಆ ಸಂದೇಶದಿಂದ ಜನ್ಮವಾದ ಭಕ್ತಿಯ, ನಂಬಿಕೆಯ ಮತ್ತು ಪರಿಶುದ್ಧತೆಯ ಒಂದು ಸುಂದರ ಕಥೆಯಾಗಿದೆ. ಒಂದು ಚಿಕ್ಕ ಗ್ರಾಮದಲ್ಲಿ ಎಸ್ಟರ್ ಎಂಬ ಯುವತಿಯೊಬ್ಬಳು ವಾಸಿಸುತ್ತಿದ್ದಳು. ಆಕೆಯ ಜೀವನವು ದುಃಖದಿಂದ ಕೂಡಿತ್ತು. ಆಕೆಯ ಕುಟುಂಬವು ಬಡತನದಿಂದ ಬಳಲುತ್ತಿತ್ತು ಮತ್ತು ಗ್ರಾಮದ ಹಿರಿಯರಿಂದ ಬಂದ ವ್ಯರ್ಥ ಸಂಪ್ರದಾಯಗಳು ಆಕೆಯ ಮನಸ್ಸನ್ನು ಕಾಡುತ್ತಿದ್ದವು. ಒಂದು ದಿನ ಒಬ್ಬ ಪ್ರವಾಸಿಯು ಗ್ರಾಮಕ್ಕೆ ಆಗಮಿಸಿ ಯೇಸು ಕ್ರಿಸ್ತನ ಬಗ್ಗೆ ಸಾರಿದ ಸುವಾರ್ತೆಯನ್ನು ತಂದನು. ಆ ಸಂದೇಶವು ಎಸ್ಟರ್ನ ಹೃದಯವನ್ನು ಸ್ಪರ್ಶಿಸಿತು. ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚಾಗಿ ದೊರೆಯಲಿ ಎಂದು ಪೇತ್ರನ ಸಂದೇಶವು ಹೇಳಿತು. ಈ ಮಾತುಗಳು ಆಕೆಗೆ ಹೊಸ ಜೀವನದ ಭರವಸೆಯನ್ನು ತಂದವು. ಎಸ್ಟರ್ನ ಜೀವನದಲ್ಲಿ ಒಂದು ಜೀವಕರವಾದ ನಿರೀಕ್ಷೆ ಹುಟ್ಟಿತು. ಆಕೆ ತನ್ನ ದುಃಖದಿಂದ ಮುಕ್ತಳಾಗಿ ದೇವರ ಕರುಣೆಯನ್ನು ಅರಿತುಕೊಂಡಳು. ಆಕೆಯ ನಂಬಿಕೆಯು ಬಂಗಾರಕ್ಕಿಂತ ಅಮೂಲ್ಯವಾದುದು ಎಂದು ಪೇತ್ರನು ಬರೆದಿದ್ದನು. ಆಕೆಯ ಕಷ್ಟಗಳು ಆಕೆಯ ನಂಬಿಕೆಯನ್ನು ಪರೀಕ್ಷಿಸಿದವು, ಆದರೆ ಆಕೆ ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧಳಾದಳು. ಆಕೆ ಆತನನ್ನು ಕಣ್ಣಾರೆ ಕಾಣದಿದ್ದರೂ ಆತನನ್ನು ಪ್ರೀತಿಸಿದಳು. ಈ ಪ್ರೀತಿಯು ಆಕೆಗೆ ಹೇಳಲಾಗದ ಸಂತೋಷವನ್ನು ತಂದಿತು. ಗ್ರಾಮದಲ್ಲಿ ಇತರರು ಈ ಸಂದೇಶವನ್ನು ಕೇಳಿದರು. ಒಬ್ಬ ರೈತನಾದ ಯಾಕೋಬನಿಗೆ ಈ ಸಂದೇಶವು ತನ್ನ ಜೀವನದ ವ್ಯರ್ಥತೆಯಿಂದ ಬಿಡುಗಡೆಯನ್ನು ತಂದಿತು. ನಾಶವಾಗದ ಬೀಜದಿಂದ ನೀವು ಪುನರ್ಜನ್ಮ ಹೊಂದಿದ್ದೀರಿ ಎಂದು ಪೇತ್ರನ ಸಂದೇಶವು ಹೇಳಿತು. ಯಾಕೋಬನು ತನ್ನ ಗತಕಾಲದ ದುರಾಶೆಗಳನ್ನು ತೊರೆದು ದೇವರ ಕೃಪೆಯಲ್ಲಿ ನಿರೀಕ್ಷೆಯನ್ನಿಟ್ಟನು. ಆತನ ಜೀವನವು ಒಂದು ಹೊಸ ಆರಂಭವನ್ನು ಕಂಡಿತು. ಎಸ್ಟರ್ ಮತ್ತು ಯಾಕೋಬನು ಒಟ್ಟಾಗಿ ಗ್ರಾಮದ ಜನರಿಗೆ ಈ ಸಂದೇಶವನ್ನು ಹಂಚಿಕೊಂಡರು. ಅವರು ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಪ್ರೀತಿಸಿದರು, ಏಕೆಂದರೆ ಅವರೆಲ್ಲರೂ ದೇವರ ವಾಕ್ಯದಿಂದ ಶುದ್ಧರಾಗಿದ್ದರು. ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಪೇತ್ರನು ಬರೆದಿದ್ದನು. ಈ ಮಾತು ಗ್ರಾಮದ ಜನರಿಗೆ ಒಂದು ದೀಪದಂತಿತ್ತು, ಅವರನ್ನು ಪರಿಶುದ್ಧತೆಯ ಮಾರ್ಗದಲ್ಲಿ ನಡೆಸಿತು. ಕಾಲಾಂತರದಲ್ಲಿ ಗ್ರಾಮವು ಬದಲಾಯಿತು. ಜನರು ಭಯಭಕ್ತಿಯಿಂದ ಜೀವಿಸಿದರು, ಒಬ್ಬರಿಗೊಬ್ಬರು ಸಹಾಯ ಮಾಡಿದರು. ಎಸ್ಟರ್ನ ಮನೆಯಲ್ಲಿ ಸಂತೋಷದ ನಗು ಕೇಳಿಬಂತು. ಯಾಕೋಬನ ಭೂಮಿಯು ಹೊಸ ಫಸಲನ್ನು ಒಡಮಾಡಿತು. ದೇವರ ಕೃಪೆಯಿಂದ ಅವರ ಜೀವನವು ಒಂದು ಸುಂದರವಾದ ಕಥೆಯಾಯಿತು, ನಂಬಿಕೆ, ಪ್ರೀತಿ ಮತ್ತು ಶಾಶ್ವತವಾದ ಸತ್ಯದ ಕಥೆ.